ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಕ್ಕಳ ಟಾಯ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತೀನಂತ ಮುಂದೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ನಾನು ತೋರಿಸ್ತಿರೋ ಈ ಟಾಯ್ಸ್ ಎಲ್ಲ ಬಂದುಬಿಟ್ಟು ನನ್ನ ಇಬ್ಬರು ಮಕ್ಕಳಿಗೆ ನಾವೇನು ಬಾಡಿಗೆ ಇದ್ದೀವಲ್ಲ ಆ ಓನರ್ ಮಗಳು ಶ್ರುತಿ ತಂದು ಕೊಟ್ಟಿರೋ ವಸ್ತುಗಳು. ಅಂದರೆ ಎಲ್ಲವನ್ನೂ ಜೊತೆಗೆ ತಂದಿದ್ದಲ್ಲ, ಅವಳು ಸಿಂಗಾಪುರಿಂದ ಯಾವ್ಯಾವಾಗೆಲ್ಲ ಬರ್ತಾಳಲ್ಲ ಆವಾಗ ಮಕ್ಕಳಿಗೆ ಅಂತ ತೊಗೊಂಬಂದಿದ್ದಾಳೆ. ನಾನು ಯಾಕೆ ಇದನ್ನು ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಅವಳು ಎಷ್ಟು ಮಕ್ಕಳನ್ನ ಇಷ್ಟಪಡ್ತಾಳೆ. ನಮ್ಮಲ್ಲಿ ಯಾವುದೇ ರಕ್ತ ಸಂಬಂಧ ಇಲ್ಲ, ಆದ್ರೂ ಮಕ್ಕಳನ್ನ ತುಂಬ ಹಚ್ಕೊಂಡಿದ್ದಾಳೆ ಅವಳು ಮತ್ತು ಅವರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ. ಈಗ ತೋರಿಸ್ತಾ ಇರೋದು ಶ್ರುತಿ ಫಸ್ಟಿಗೆ ಬಂದಾಗ ತೊಗೊಂಬಂದಿದ್ದು ಜೆಟ್ ಫ್ಲೈಟು ಮತ್ತು ಸೆನ್ಸರ್ ಬೈಕ್. ಇದು ತುಂಬ ಚೆನ್ನಾಗಿದೆ. ಆಮೇಲೆ ಈ ಎಲ್ಲ ಥಿಂಗ್ಸ್ಗಳ್ನ ಅವಳು ಹೆಂಗೆ ತರ್ತಿದ್ಲು ಅಂತಂದರೆ, ಇವು ಮಕ್ಕಳು ಕೆಳಗಡೆ ಅವರು ಆಟಾಡ್ಲಿಕ್ಕೆ ಹೋಗ್ತಿದ್ರು ಅವ್ರ ಮನೆಗೆ. ಆವಾಗ ವಿಡಿಯೋ ಕಾಲ್ ಮಾಡಿ ಕೊಟ್ಟಾಗ ಮಾತಾಡಿ ಯಾವ್ದು ಬೇಕು ಏನು ಬೇಕು ಅಂತ ಕೇಳಿ ತೊಗೊಂಬರ್ತಿದ್ಲಂತೆ ಪ್ರತಿ ಸರಿಗೂ. ನನಗೆ ಖಂಡಿತ ಗೊತ್ತಿರಲಿಲ್ಲ. ಆಮೇಲೆ ಮಕ್ಕಳಿಗೆ ಏನು ಇಷ್ಟ ಅದನ್ನು ತರಬೇಕು ಅನ್ನೋ ಉದ್ದೇಶದಿಂದ ಅವಳು ಕೇಳಿ ತೊಗೊಂಬರ್ತಾ ಇದ್ಲಂತೆ. ನೋಡಿ ತೋರಿಸ್ತಾ ಹೋಗ್ತೀನಿ ಎಷ್ಟು ಥಿಂಗ್ಸ್ ತೊಗೊಂಬಂದಿದ್ದಾಳೆ ಅಂತೇಳಿ. ನಿಜವಾಗ್ಲೂ ನಾವು ರಿಲೇಟಿವ್ ಅಂತ ಕೆಲವು ಹೇಳ್ತೀವಿ, ಬಟ್ ವಸ್ತುಗಳನ್ನ ಕೊಟ್ಟರೆ ರಿಲೇಟಿವ್ ಅಂತಲ್ಲ. ಅವಳು ಯಾವುದೇ ಸಂಬಂಧ ಇಲ್ಲ, ಅಷ್ಟು ಪ್ರೀತಿ ವಿಶ್ವಾಸದಲ್ಲಿ ಅವಳು ಇವನ್ನೆಲ್ಲ ಗಿಫ್ಟ್ ಮಾಡಿರೋದು. ಇದು ನೋಡಿ ಚಾರ್ಜಬಲ್ ಬ್ಯಾಟ್ರಿ ಹಾಕೋದಿದ್ದು ಆ ಭಾರ್ಗವಂಗೆ ಅಂತ ತೊಗೊಂಬಂದಿದ್ದು. ತುಂಬ ಇಷ್ಟಪಡ್ತಾನೆ ಇದನ್ನು ಆಟ ಆಡ್ಲಿಕ್ಕೆ ಅವನು. ಅದು ಶೆಲ್ ಏನಿದೆಯಲ್ಲ ಅದನ್ನ ಹಾಕಿದರೆ ಅದು ಮೂವ್ ಆಗ್ತಾ ಕಲರ್ ಬ್ಲಿಂಕ್ ಆಗುತ್ತೆ. ಚೆನ್ನಾಗಿದೆ ಇದು. ಇದು ಬೈಕ್ ಕೂಡ ಅಷ್ಟೇ, ಅನಿರುದ್ಧ ತೊಗೊಂಬಂದಿದ್ಲು ದೊಡ್ಡ ಮಗನಿಗೆ. ಸೊ ಇದೂ ಭಾಳ ಚೆನ್ನಾಗಿದೆ. ಎಲ್ಲದೂ ಕೂಡ ಚಾರ್ಜಬಲ್ ಬ್ಯಾಟ್ರಿನೇ, ಚಾರ್ಜ್ ಮಾಡಿಬಿಟ್ಟು ಬ್ಯಾಟ್ರಿ ಫಿಕ್ಸ್ ಮಾಡಿ ಯೂಸ್ ಮಾಡೋ ಅಂಥ ವಸ್ತುಗಳು. ಅವಳು ಕಾಸ್ಟ್ಲಿ ಥಿಂಗ್ಸ್ ತಂದಿದ್ದಾಳೆ ತೋರಿಸ್ಬೇಕು ಅಂತ ಹೇಳ್ತಾ ಇಲ್ಲ. ಇದು ಯಾವಾಗಲೂ ಮೆಮೊರಿಯಾಗಿ ಉಳಿಯುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಇದು ಬಂದುಬಿಟ್ಟು ಚಾಪರ್, ಹೆಲಿಕಾಪ್ಟರ್. ಇದು ರಿಮೋಟಿಂದ ನಾವು ಮೂವ್ ಮಾಡಿದರೆ ಒಂದು 20 ಅಡಿ ಮೇಲಕ್ಕೆ ಹಾರುತ್ತೆ ಇದು ಹೆಲಿಕಾಪ್ಟರು. ಇದನ್ನು ಶ್ರುತಿಯವ್ರ ಮನೆಯವರು ಮನೋಹರಣ್ಣ ಇದನ್ನು ತೊಗೊಳ್ಳೋಣ ಅಂತಂದು ಹೇಳಿದ್ದಕ್ಕೆ ತೊಗೊಂಡಿದ್ಲಂತೆ. ಈ ಎಲ್ಲ ಟಾಯ್ಸ್ಗಳಿಗೆ ಯೂಸ್ ಮಾಡೋಂಥ ನಾನು ಶೆಲ್ಗಳ್ನ ಈ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ. ಅಂದರೆ ಯಾವಾಗಲೂ ನಾನು ಬ್ಯಾಟ್ರಿನ ಆ ಟಾಯ್ಸ್ಗಳಿಗೆ ಹಾಕಿಡೋಲ್ಲ, ಬ್ಯಾಟ್ರಿ ಡೌನ್ ಆಗುತ್ತೆ ಅಂತೇಳಿ. ಇದು ಬಂದುಬಿಟ್ಟು ಚಾರ್ಜರು. ಏನು ಟಾಯ್ಸ್ ಇದ್ದಾವಲ್ಲ ಅವುಗಳಿಗೆ ಬ್ಯಾಟ್ರಿನ, ಅಂದರೆ ಇದು ಬ್ಯಾಟ್ರಿಗಳ್ನ ಹಾಕೋಕ್ಕೆ ಚಾರ್ಜ್ ಮಾಡೋದು ಹೇಗೆ ಅಂತ. ಇದು ನೋಡಿ ಚಿಕ್ಕದು ಸ್ಕ್ರೂ ಡ್ರೈವರ್ ಇದೆ. ಅದು ಶೆಲ್ ಹಾಕೋಬೇಕಾದ್ರೆ ತೆಗೀಲಿಕ್ಕೆ ಹಾಕಲಿಕ್ಕೆ ಯೂಸ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಇದು ಒಂದೊಂದು ಟೈಮ್ಗೂ ಒಂದೊಂದು ಹೇಳಿ ತರಿಸ್ಕೊಂಡಿದ್ರಂತೆ ಮಕ್ಕಳು. ಮೀನ್ಸ್ ಅವರು ಏನು ತರಲಿ ಅಂತೇಳಿ ಉದ್ದೇಶಪೂರ್ವಕವಾಗಿ ಕಾಲ್ ಮಾಡಿದಾಗ ಹೇಳ್ತಿದ್ರಂತೆ ಇವರು ಕೆಳಗಡೆ ಹೋದಾಗ. ನನಗೆ ಖಂಡಿತ ಗೊತ್ತಿರಲಿಲ್ಲ, ರೀಸೆಂಟಾಗಿ ಹೇಳಿದರು. ಆಮೇಲೆ ಇದು ಏರೋಪ್ಲೇನು ಮತ್ತು ಇದೇನಿದು ಎಲೆಕ್ಟ್ರಿಕ್ ಟ್ರೈನ್ ಅನಿಸುತ್ತೆ. ಇದನ್ನು ಧನು ಮತ್ತು ಹರ್ಷಿತಾ ಸಿಂಗಾಪುರ್ಗೆ ಹೋದಾಗ, ಅಂದರೆ ಶ್ರುತಿಯವ್ರ ತಮ್ಮ ಧನು ಅಂದರೆ, ಅವರು ಸಿಂಗಾಪುರ್ಗೆ ಹೋದಾಗ ಬರುವಾಗ ತೊಗೊಂಡು ಬಂದಿದ್ದರು. ಒಂದು ಭಾರ್ಗವನಿಗೆ ಚಿಕ್ಕ ಮಗನಿಗೆ ಅಂತ ಹೇಳಿ. ಇದು ತುಂಬ ಇಷ್ಟ ಆಗಿತ್ತು. ಇದು ಕೂಡ ಬ್ಲಿಂಕ್ ಆಗುತ್ತೆ, ಕಲರಾಗಿ ಲೈಟ್ ಇದು ಮಾಡ್ಕೊತ ಮ್ಯೂಸಿಕ್ ಬರುತ್ತೆ ಇದರಲ್ಲಿ. ಇದು ಏರೋಪ್ಲೇನ್ ಬಂದುಬಿಟ್ಟು ಹಾರಲ್ಲ, ಮೇಲ್ಗಡೆ ಹಂಗೆ ಮೂವ್ ಆಗುತ್ತೆ. ಬಟ್ ಸೆನ್ಸರ್ ಸಿಸ್ಟಮ್ ಅದು ಏರೋಪ್ಲೇನ್ ಬಂದು. ಇದು ಶ್ರುತಿ ಧನೋರ ಅಪ್ಪಾಜಿ ಅಂಕಲ್ ನಮ್ಮ ಕೆಳಗಿನ ಹೋನೋರು ಅಂಕಲ್ಲು. ರಿಟೈರ್ಡ್ ಆದಮೇಲೆ ಅವ್ರಿಗೆ ಮಕ್ಕಳ ಜೊತೆ ಆಟ ಆಡ್ಲಿಕ್ಕೆ ತುಂಬ ಇಷ್ಟ ಅಂತೇಳಿ ಕರ್ಕೊಂಡು ಹೋಗೋರು ಯಾವಾಗಲೂ ಮನೆಗೆ. ಆವಾಗ ಇದನ್ನ ಆನ್ಲೈನಲ್ಲಿ ಬುಕ್ ಮಾಡಿ ಚಿಕ್ಕವನಿಗೆ ಅಂತೇಳಿ ತರಿಸಿದ್ರು. ಇದು ರೋಬೋಟ್ ಥರ ಚೆನ್ನಾಗಿ ಮ್ಯೂಸಿಕ್ ಎಲ್ಲ ಇದು ಮಾಡ್ಕೊತ ಮೂವ್ ಆಗುತ್ತೆ. ಮುಖನ ನನ್ನ ಚಿಕ್ಕ ಮಗ ಕಿತ್ತಾಕ್ಬಿಟ್ಟಿದ್ದಾನೆ, ಮೇಲ್ಗಡೆ ಇತ್ತು. ನೆಕ್ಸ್ಟು ಇದೆಲ್ಲ ಒಂದೊಂದಾಗೆ ತೋರಿಸ್ತಾ ಇದ್ದೀನಿ. ಆಮೇಲೆ ಇದು ನೋಡಿ ರೇಸಿಂಗ್ ಕಾರ್ ಅಂತ ಹೇಳಿದರು ಅವರು. ನನಗೆ ಅಷ್ಟು ಮಕ್ಕಳ ಟಾಯ್ಸ್ ಬಗ್ಗೆ ಐಡಿಯಾ ಇಲ್ಲ. ಅವ್ರಿಗೆ ಚಿಕ್ಕ ಮಕ್ಕಳಿಗಿರೋವಷ್ಟು ಟಾಯ್ಸ್ಗಳ ಬಗ್ಗೆ ನಾಲೆಡ್ಜ್ ನನಗೆ ಖಂಡಿತ ಇಲ್ಲ. ಇವೆರಡನ್ನೂ ಕೂಡ ಶ್ರುತಿ ಇನ್ನೊಂದು ಟೈಮ್ ಬಂದಾಗ ತೊಗೊಂಬಂದಿದ್ಲು. ರೇಸಿಂಗ್ ಕಾರು ಅಂತ ಏನೋ ಹೇಳ್ತಾರೆ ಅವರು. ತುಂಬ ಚೆನ್ನಾಗಿದ್ದಾವೆ. ಎಷ್ಟು ಯೋಚನೆ ಮಾಡಿ ತರ್ತಾಳೆ ಅಂತಂದರೆ, ಯಾವ್ಯಾವ ಏಜಿಗೆ ಮಕ್ಕಳಿಗೆ ಯಾವ್ಯಾವ್ದು ಯೂಸ್ ಆಗುತ್ತೆ ಅನ್ನೋದನ್ನ ನೋಡಿಬಿಟ್ಟು ತರ್ತೀನಿ ಅಂತ ಹೇಳಿದ್ಲು ಅವಳು. ಒನ್ ಟೈಮ್ ಬಂದಾಗ ಮನೆ ಕೊಡ್ಲಿಕ್ಕೆ ಬಂದಿದ್ಲು. ಆವಾಗ ಹೇಳಿದ್ಲು, ಇದೆಲ್ಲ ಯಾಕೆ ತರ್ತೀಯಾ ಅಂತ ಕೇಳಿದಾಗ, ಇಲ್ಲ ನನಗಿಷ್ಟ ಮಕ್ಕಳು ಅದನ್ನು ನೋಡಿದಾಗ ಅವ್ರ ಮುಖದಲ್ಲಿ ಬರೋ ಖುಷಿನೇ ಬೇರೆ ಅಂತ ಹೇಳ್ತಾಳೆ ಅವಳು. ಅಷ್ಟು ಇಷ್ಟಪಟ್ಟು ತರ್ತಾಳೆ. ಇದು ಬಂದುಬಿಟ್ಟು ಆಂಟಿ ಅಂಕಲು ಟ್ರಿಪ್ ಹೋದಾಗ ವಾಪಸ್ ಬರುವಾಗ ಚಿಕ್ಕ ಮಗನಿಗೆ ಅಂತೇಳಿ ತೊಗೊಂಬಂದಿದ್ರು. ಆಟ ಆಡಬೇಕಾದ್ರೆ ಆಲ್ರೆಡಿ ಇದು ಮುರ್ಕೊಂಡ್ಬಿಟ್ಟಿದ್ದಾನೆ.
ನಾನು ಇವರವೆಲ್ಲ ಯಾಕೆ ಒಂದು ಕಡೆ ಇಟ್ಟಿದ್ದೀನಿ ಅಂದರೆ, ಎಷ್ಟು ಇಷ್ಟಪಟ್ಟು ಮಕ್ಕಳಿಗೆ ತೊಗೊಂಬರ್ತಾರೆ, ಇದ್ರ ಅವಶ್ಯಕತೆ ಇದೆಯಾ ಅಂತ ನಾನು ಒಂದ್ಸರಿ ಡೈರೆಕ್ಟಾಗಿ ಕೇಳಿದ್ದೆ. ಆದರೆ ಪಾಪ ಅವರು ಇದು ನೋಡಿ, ಇದನ್ನು ಕೂಡ ಶ್ರುತಿ ಸಿಂಗಾಪುರಿಂದ ಬರಬೇಕಾದ್ರೆ ತಂದಿದ್ಲು. ಇದು ಕೂಡ ಚಾರ್ಜಬಲ್ ಬ್ಯಾಟ್ರಿ ಹಾಕಿದರೆ ಮೂವ್ ಆಗ್ತಾ ಸೆನ್ಸರ್ ಅಂದರೆ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಆಮೇಲೆ ಲೈಟ್ ಕೂಡ ಬ್ಲಿಂಕ್ ಮಾಡ್ತಾ ಹೋಗುತ್ತೆ. ಇದು ಟ್ರಕ್ ಅಂತ ಹೇಳಿದರು. ಆಮೇಲೆ ಇದಿಷ್ಟು ಟಾಯ್ಸು ಈಗ 2 ವರ್ಷದ ಕೆಳಗಡೆ ಆ ಮಕ್ಕಳಿಗೆ ಅದನ್ನೆಲ್ಲ ತೊಗೊಂಬಂದಿದ್ರು. ಇತ್ತೀಚೆಗೆ ಏನು ತೊಗೊಂಬರ್ತಿದ್ದಾಳೆ ಅವಳು ಅಂದರೆ, ಬೇಡ ಅಂದರೂ ಕೇಳಲ್ಲ. ಇದು ನೋಡಿ, ಮಕ್ಕಳಿಗೆ ದೊಡ್ಡವರು ಆಗ್ತಾ ಏನು ಯೂಸ್ ಆಗಬೇಕು, ಇದು ಚಿಕ್ಕದಾಗಿ ಮನೆಯಲ್ಲೇ ಕೂತು 2 ಪ್ಲೇಯರ್, ಆಮೇಲೆ 3 ಪ್ಲೇಯರ್, 4 ಪ್ಲೇಯರ್ ಆಟ ಆಡೋಂಥ ಗೇಮ್ಸು ಬಾಕ್ಸ್ಗಳಿದು. ಚೆಸ್ ನೋಡಿ, ಇಲ್ಲಿ ಕಿಂಗ್ ಎಷ್ಟು ಚಿಕ್ಕದಾಗಿದೆ. ಆಮೇಲೆ ಇದು ಡೈಸು, ಬೇರೆ ಹಾವು ಏಣಿ ಆಟದ್ದು ಬೇರೆ ಬೇರೆ ಎಲ್ಲ ಗೇಮ್ಸ್ ಇದ್ದಾವೆ ಒಂದು ಸೆಟ್ಟಲ್ಲಿ. ಅದಕ್ಕೆ ಅಂತ ತೊಗೊಂಬಂದಿದ್ಲು. ಅದ್ರ ಡೈಸು ಪಾನ್ಗಳಿವೆಲ್ಲ ಎಷ್ಟು ವೆರೈಟಿ ಆಟದ್ದು ಇದರಲ್ಲಿ ಸೆಟ್ ಇದೆ ಅಂದರೆ ನೋಡ್ಲಿಕ್ಕೆ ಇಷ್ಟು ಕಾಣುತ್ತೆ. ಚೆಸ್ ಬೋರ್ಡ್ ಮಾತ್ರ ಕಾಣಿಸ್ತಾ ಇದೆ, ಬಟ್ ಇದರೊಳಗಡೆ ಸುಮಾರು ಆಟಗಳದ್ದು ಒಂದು ಶೀಟ್ಸ್ ಇದ್ದಾವೆ. ಇದು ಚೆಸ್ ಬೋರ್ಡ್ದು ಒಂದಾಯಿತು. ಇಲ್ಲೇನು ಹಿಂದೆಗಡೆ ತೋರಿಸ್ತೀನಲ್ಲ, ಇಷ್ಟು ಗೇಮ್ಸು ಕಾರ್ಡ್ಗಳು ಕೂಡ ಈ ಚಿಕ್ಕ ಬಾಕ್ಸಲ್ಲಿ ಇದ್ದಾವೆ. ಮಕ್ಕಳಿಗೆ ಯಾವ್ದು ಇಷ್ಟನೋ ಅದನ್ನ ಆಟ ಆಡ್ಕೋಬೋದು ಅವರು. ಕಂಪ್ಲೀಟಾಗಿ ಹೇಳಬೇಕಂದ್ರೆ ಇದುವರೆಗೂ ಅಷ್ಟೂ ಆಟ ಆಡಿಲ್ಲ ಅವರು. ಬಟ್ ಅವಳು ಎಷ್ಟು ಯೋಚನೆ ಮಾಡಿ ತಂದಿದ್ದಾಳೆ ಅಂತ ಖುಷಿ ನನಗೆ. ಇದು ಸ್ನೇಕ್ ಲ್ಯಾಡರ್ದು ಗೇಮಿಂದು. ಆಮೇಲೆ ಇದೂ ಆಟ ಆಡ್ತಾರೆ. ಇದೆಲ್ಲ ಯೂಸೇ ಮಾಡಿಲ್ಲ ಅವರೇನು, ಸ್ವಲ್ಪ ದೊಡ್ಡರಾದ್ಮೇಲೆ ಆಟ ಆಡ್ತೀವಿ ಅಂತ ಹೇಳ್ತಾರೆ. ಇಷ್ಟರದ್ದು ಪಾನ್ಸು ಅದರಲ್ಲಿದ್ದಾವೆ. ಎಷ್ಟೊಂದೆಲ್ಲ ಗೇಮ್ಸ್ ಇದ್ದಾವೆ, ಬಟ್ ಇದನ್ನ ಯಾವುದೂ ಕಂಪ್ಲೀಟಾಗಿ ಆಟ ಆಡಿಲ್ಲ ಅವರು. ಚೆಸ್ಸು, ಲೂಡೋ, ಸ್ನೇಕ್ ಲ್ಯಾಡರ್ ಮಾತ್ರ ಆಟ ಆಡ್ತಿರ್ತಾರೆ ಅವಾಗವಾಗ. ನೋಡಿ, ಚಿಕ್ಕವರಿದ್ದಾಗ ಆಟ ಆಡೋಂಥ ಸಾಮಾನುಗಳು ತೊಗೊಂಬಂದಿದ್ಲು. ಎಷ್ಟು ಥಿಂಕ್ ಮಾಡಿ ತರ್ತಾಳೆ ಅಂದರೆ, ತರಬೇಕಾದ್ರೆ ನಾನು ಕೂಡ ಪೇರೆಂಟಾಗಿ ಅಷ್ಟೊಂದು ಯೋಚನೆ ಮಾಡಲ್ಲ. ಅವಳು ಅಷ್ಟು ಏಜಿಗೆ ತಕ್ಕಾಗಿ ಎಲ್ಲ ಈ ಗೇಮ್ಸ್ ಬೋರ್ಡೆಲ್ಲ ನೋಡಿದಾಗ ಖುಷಿ ಆಗ್ತಿತ್ತು ನನಗೆ, ಎಷ್ಟು ಯೋಚನೆ ಮಾಡಿ ತರ್ತಾಳಲ್ಲ ಅಂಥೇಳಿ. ಇದಿಷ್ಟು ಅನಿರುದ್ಧಿಗೆ ಅಂತೇಳಿ ಫಸ್ಟು ತೊಗೊಂಬಂದಿದ್ಲು. ಇದು ಲೂಡೋ ಆಡ್ತಾರೆ ಮಕ್ಕಳು, 4 ಜನನೂ ಆಡ್ಬೋದು. ಆಮೇಲೆ ಇಬ್ಬರು ಕೂಡ ಆಟ ಆಡ್ಬೋದು. ಇದಿಷ್ಟು ಕೂಡ ಆದಮೇಲೆ ನೆಕ್ಸ್ಟ್ ಬರುವಾಗ ಅವಳು ಏನೇನು ತೊಗೊಂಬಂದಿದ್ದಾಳೆ, ಅವಳು ಹೆಂಗೆ ಬ್ರೈನ್ ಯೂಸ್ ಮಾಡ್ತಾಳೆ ಅಂದರೆ, ನಿಜವಾಗ್ಲೂ ಅವಳು ಅದಕ್ಕೆ ಅಷ್ಟೊಂದು ಬ್ರಿಲಿಯಂಟಾಗಿ ವರ್ಕ್ ಮಾಡಿ ಸಿಂಗಾಪುರಿಗೆ ಹೋಗಿದ್ದಾಳೆ ವರ್ಕ್ ಮಾಡೋಕ್ಕೆ ಅಂತ ಅಂದ್ಕೊತೀನಿ ನಾನು. ಇದನ್ನು ನಾನು ಯಾವತ್ತೂ ಕಳಿಬಾರ್ದು, ಮಕ್ಕಳು ದೊಡ್ಡರಾದ್ರೂ ಅವ್ರ ನೆನಪಿಗೆ ಇಟ್ಕೋಬೇಕು, ಆಟ ಆಡಬೇಕಂತೇಳಿ ಬಾಕ್ಸ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ಇದು ಬಂದುಬಿಟ್ಟು, ಆ್ಯಕ್ಚುಲಿ ನಂಗೆ ನೇಮ್ ಇದನ್ನ ಹೇಳೋಕ್ಕೆ ಬರ್ತಿಲ್ಲ. ಇನ್ನೊಂದು ಟೈಮ್ ಬಂದಾಗ ಇದು ಮತ್ತು ಇನ್ನೊಂದು ಗೇಮ್ ತೊಗೊಂಬಂದಿದ್ಲು. ಎಷ್ಟು ಚಿಕ್ಕದಾಗಿ ಈ ಬಾಕ್ಸಲ್ಲಿ ಇದೆಯಲ್ಲ, ಬಟ್ ಇದು ನೋಡಿ ಈ ಥರ ಜೋಡಿಸ್ಬೇಕು. 2 ಪ್ಲೇಯರ್ ಆಟ ಆಡೋಂಥ ಗೇಮ್ ಇದು. ಈ ಥರ ಎಲ್ಲ ಫಸ್ಟ್ ಪಾನ್ಸ್ಗಳನ್ನ ಜೋಡಿಸ್ಕೊಂಡು 1 ಪ್ಲೇಯರ್ಗೆ 3 ಚಾನ್ಸಸ್ ಇರುತ್ತೆ. 3 ಚಾನ್ಸ್ ಮುಗಿದ ಮೇಲೆ ನೆಕ್ಸ್ಟ್ ಇನ್ನೊಂದು ಪ್ಲೇಯರ್ ಬರೋಂಥದ್ದು. ಅಂದರೆ ಇದು ಮನೇಲೇ ಕೂತು ಆಟ ಆಡೋವಂಥದ್ದು. ಆ ಏಜಿಗೆ ಅವರು ಸ್ವಲ್ಪ ದೊಡ್ಡರಾದರು, ಸೊ ಆವಾಗ ಕೂತು ಏನು ಬೇರೆ ಆಟ ಆಡ್ಬೋದು ಅಂತ ಯೋಚನೆ ಮಾಡಿ ತೊಗೊಂಬಂದಿರೋ ಅಂಥದ್ದು. ನಾನು ಇದನ್ನ ಯಾಕೆ ಇಷ್ಟಪಟ್ಟು ಎಲ್ಲ ಇದನ್ನ ವೀಡಿಯೋ ಮಾಡ್ತಿದ್ದೇನೆ ಅಂದರೆ, ಅವಳು ಯೋಚನೆ ಮಾಡೋ ಶಕ್ತಿ ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಮಕ್ಕಳಿಗೆ ಯಾವ ಲೆವೆಲಲ್ಲಿ ಏನೇನು ಆಟ ಆಡೋದು ಕೊಡಬೇಕು ಅನ್ನೋದು ಅವಳು ಒಂದು ಯೋಚನೆ. ನೋಡಿ ಈ ಥರ ಇದನ್ನು ಕೂಡ 2 ಪ್ಲೇಯರ್ ಆಡೋಂಥ ಗೇಮ್ಸು. ಸೊ ಇದನ್ನು ನಾನು ಯಾವತ್ತೂ ಒಂದು ಚಿಕ್ಕ ಪಾನ್ ಕೂಡ ಮಿಸ್ ಮಾಡಬಾರ್ದು ಅಂತೇಳಿ ಅದಕ್ಕೂ ಒಂದು ಬಾಕ್ಸ್ ಮಾಡಿ ನೀಟಾಗಿ ಇಟ್ಟಿದ್ದೀನಿ ಈ ಥರ. ಇನ್ನು ತುಂಬ ಸುಮಾರು ತೊಗೊಂಬಂದಿದ್ದಾಳೆ, ಬಟ್ ಅವನ್ನ ಕೆಲವರು ನಮ್ಮ ಮೈದನ ಮಕ್ಕಳು, ಅವರು ನಮ್ಮ ತಂಗಿ ಮಕ್ಕಳು ಕೇಳಿದಾಗ ಕೊಟ್ಟಿದ್ದೀನಿ. ಸೊ ನೋಡಿದಾಗ ಇಷ್ಟಪಡ್ತಾರಲ್ಲ. ಇದು ಬಂದುಬಿಟ್ಟು ಬಿಲ್ಡಿಂಗ್ ಬ್ಲಾಕ್ಸು. ಇದನ್ನು ಧನು ಮತ್ತು ಹರ್ಷಿತಾ ಮುಂಬೈಗೆ ಹೋಗಿ ಬರಬೇಕಾದ್ರೆ ತೊಗೊಂಬಂದಿದ್ರು. ಯಾಕೆ ನಾನು ಪ್ರತಿಯೊಂದೂ ಇಲ್ಲಿ ಶೇರ್ ಮಾಡ್ತಿದ್ದೀನಿ ಅಂದರೆ, ಅವರು ಧನು ಶ್ರುತಿ ಇಬ್ಬರು ಅಕ್ಕ ತಮ್ಮ. ಸೊ ಅವ್ರು ಎಷ್ಟು ಮಕ್ಕಳನ್ನು ಹಚ್ಕೊಂಡು ಪ್ರತಿ ಸರಿಗೂ ನಾನು ಬೇಡ ಅಂದ್ರೂ ನನಗೆ ಗೊತ್ತಿಲ್ಲದಂಗಾದರೂ ಮಕ್ಕಳಿಗೆ ತಂದು ಕೊಟ್ಟಿರ್ತಾರೆ. ಅವರು ಎಷ್ಟು ನಿಷ್ಕಲ್ಮಶವಾಗಿ ಇಷ್ಟಪಡ್ತಾರೆ ಅನ್ನೋದು ನನಗೆ ಭಾಳ ಖುಷಿ. ಅದಕ್ಕೋಸ್ಕರ ಇದನ್ನು ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ, ಇದರಲ್ಲಿ ಬಿಲ್ಡಿಂಗ್ ಬ್ಲಾಕ್ಸ್, ನೀವು ಎನಿವನ್ ಅದರಲ್ಲಿ ಬಿಲ್ಡಿಂಗ್ ಬ್ಲಾಕ್ ಮಾಡ್ಬೋದು. ಆಮೇಲೆ ವೀಲ್ಸ್ ಇದೆ, ವಿಂಗ್ಸ್ ಇದ್ದಾವೆ. ಇವನ್ನೆಲ್ಲ ಯೂಸ್ ಮಾಡಿಕೊಂಡು
ಆಮೇಲೆ ಪರ್ಸನ್ಸು ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಸುಮಾರು ಟೈಮ್ ಆಟ ಆಡ್ತಾರೆ ನನ್ನ ಮಕ್ಕಳು ಮನೆಯಲ್ಲಿ. ಮತ್ತು ಬೇಡ ಅಂದ ತಕ್ಷಣ ಅದು ದೊಡ್ಡ ಬಾಕ್ಸ್ ಇತ್ತು, ಸೊ ಹಂಗಾಗಿ ತೆಗೆದು ಬ್ಯಾಗಿಗೆ ಹಾಕಿದ್ದೀನಿ. ಇದು ಅವಳು ರೀಸೆಂಟಾಗಿ ಬಂದಾಗ ತೊಗೊಂಬಂದಿದ್ದು. ಇದು ಈಗ ಈ ವರ್ಷದಲ್ಲಿ ದೊಡ್ಡವರಾಗಿರೋದ್ರಿಂದ ಬ್ರೈನಿಗೆ ವರ್ಕ್ ಕೊಡೋ ಅಂಥ ಗೇಮ್ಸ್ ಇರಲಿ ಅಂತ ಚೂಸ್ ಮಾಡಿ ತೊಗೊಂಬಂದಿದ್ದಾಳಂತೆ. ಇಲ್ಲಿ ಒಂದು ಕಡೆ ಈ ಥರ ಡೈಸ್ ಪಾನ್ಸ್ಗಳಿದ್ದಾವೆ, ಈ ಕಡೆ ಒಬ್ಬ ಪ್ಲೇಯರು. ಡಿಫ್ರೆಂಟ್ ಇದೆ ಗೇಮ್ ಇದು, ತುಂಬ ಯೋಚನೆ ಮಾಡಿ ಆಡೋ ಅಂಥ ಗೇಮ್ಸು. ಇಲ್ಲಿ ಒಬ್ಬ ಅಪೋಸಿಟ್ ಪ್ಲೇಯರು ಒಂದು ಎನಿ 5 ಕಲರ್ಸ್ ಇಲ್ಲಿ ಜೋಡಿಸಿದಾಗ ಈ ಥರ ಜೋಡಿಸ್ತಾರೆ. ಇದನ್ನು ಇಲ್ಲಿ ಆಪೋಸಾಗಿರೋರು ಜೋಡಿಸ್ತಾ ಹೋಗಬೇಕಂತೆ. ಇವನ್ನ ಇಲ್ಲಿ ಫಸ್ಟ್ ಇದರಲ್ಲಿ ಜೋಡಿಸಿದಾಗ ಇವರು ಆಪೋಸಿರೋರು ಹೇಳ್ಬೇಕು ಎಷ್ಟು ಸರಿ ಇದೆ ಎಷ್ಟು ತಪ್ಪಿದೆ ಅಂತ ಹೇಳ್ತಾ ಹೋದಾಗ ಕಂಟಿನ್ಯೂ ಕೆಲವರು ಎಂಡ್ವರೆಗೂ ರೀಚ್ ಆಗೋಕ್ಕಾಗಲ್ಲ, ಕೆಲವರು ಮಧ್ಯದಲ್ಲಿ ರೀಚ್ ಆಗ್ತಾರೆ. ಇದು ಒಂಥರ ಚೆನ್ನಾಗಿದೆ, ತುಂಬ ಯೋಚನೆ ಮಾಡಿ ಆಡೋಂಥ ಗೇಮು. ಅವಳು ಮೊನ್ನೆ ರೀಸೆಂಟಾಗಿ ಬಂದಾಗ ಹೇಳಿದ್ಲು, ಇದರಿಂದ ಸ್ವಲ್ಪ ಯೋಚನೆ ಮಾಡೋ ಶಕ್ತಿ ಬೆಳೆಯುತ್ತೆ ಮಕ್ಕಳಿಗೆ, ಸಡನ್ನಾಗಿ ಯಾವುದಕ್ಕೂ ರಿಪ್ಲೈ ಮಾಡಲ್ಲ ಅಂತ ಹೇಳಿ ತೊಗೊಂಬಂದಿದ್ದೀನಿ ಅಂತ ಹೇಳಿದ್ಲು. ಇದನ್ನು ಒಬ್ರಿಗೆ ತೊಗೊಂಬಂದ್ಲು. ಅದು ಹೆಂಗೆ ಆಟ ಆಡೋದಂತೇಳಿ ಮೇಲ್ಗಡೆನೇ ಡಿಸ್ಪ್ಲೇ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ಆಮೇಲೆ ನಾವು ಯಾವುದನ್ನು ಕೂಡ ಅವಳಿಗೆ ಹೇಳಿರಲ್ಲ, ಅವಳು ಸ್ವತಃ ಬರುವಾಗ ಯೋಚನೆ ಮಾಡಿ ತಗೊಂಬರ್ತಾಳೆ. ಇದನ್ನು ದೊಡ್ಡ ಮಗನಿಗಂತ ತೊಗೊಂಬಂದಿದ್ಲು. ಸೊ ಇದು ಇದೇ ರೀತಿ ಒಳಗಡೆ ಇರೋ ಡೈಸ್ಗಳ್ನ ಪಾನ್ಗಳ್ನ ಜೋಡಿಸ್ಬಿಟ್ಟು ಹುಷಾರಾಗಿ ತೆಗೆದು ಮತ್ತೆ ಬ್ಲ್ಯಾಕ್ನ ಬಿಲ್ಡ್ ಮಾಡಬೇಕಂತೆ. ಸೊ ಹೇಳ್ದಷ್ಟು ಸುಲಭ ಇಲ್ಲ ಇದು ಗೇಮು, ತುಂಬ ಹುಷಾರಾಗಿ ಹ್ಯಾಂಡ್ಲು ಮಾಡಬೇಕು. ಆ್ಯಕ್ಚುಲಿ ಫಸ್ಟಿಗೆ ದೊಡ್ಡವ್ರಿಗೆ ಇದು ಟಫ್ ಅನ್ನಿಸುತ್ತೆ ಆಟ ಆಡಬೇಕಾದ್ರೆ. ಅವಳು ಸ್ವಲ್ಪ ದೊಡ್ಡವನಾಗಿದ್ದಾನೆ, ಈಗ 4th ಇದ್ದಾನೆ, ಹಾಗಾಗಿ ಅವನು ಆಡಲಿ, ಅವನಿಗೆ ಅದು ಸಾಮರ್ಥ್ಯ ಬರುತ್ತೆ ಅಂತೇಳಿ ತೊಗೊಂಬಂದಿದ್ದಾಳೆ. ತುಂಬ ಖುಷಿಯಾಯಿತು. ಏಜ್ ವೈಸ್ ಅವಳು ಚೂಸ್ ಮಾಡಿ ತರ್ತಾಳಲ್ಲ, ಅದನ್ನು ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಇವನ್ನೆಲ್ಲ ಫಸ್ಟು ಬ್ಲಾಕ್ಗಳನ್ನ ಜೋಡಿಸ್ಕೊಂಡ್ಬಿಟ್ಟು ಇಬ್ಬರು ಅಂದರೆ ಅವ್ರವ್ರಿಗೆ ಗೇಮ್ಸ್ ಅಂತ ಬಂದಾಗ ಆಟ ಆಡೋಂಥದ್ದು. ಇದಿಷ್ಟು ಕೂಡ ಶ್ರುತಿ ತುಂಬ ಇಷ್ಟಪಟ್ಟು ತೊಗೊಂಬಂದಂಥ ಟಾಯ್ಸು. ಥ್ಯಾಂಕ್ ಯು ಶ್ರುತಿ, ಥ್ಯಾಂಕ್ ಯು ಸೋ ಮಚ್.